ಹತ್ಯೆಗೆ ಸುಪಾರಿ 70 ಲಕ್ಷಕ್ಕೆ ಡೀಲ್, 5 ಲಕ್ಷ ಅಡ್ವಾನ್ಸ್ ಅನ್ನ ಕೊಡಲಾಗಿತ್ತು. ರಾಜೇಂದ್ರ ಹತ್ಯೆ ಸುಪಾರಿ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾಳೆ ಪುಷ್ಪ. ಹತ್ಯೆಗೆ ಸುಪಾರಿ 70 ಲಕ್ಷಕ್ಕೆ ಡೀಲ್ ಅನ್ನ ಮಾಡಿಕೊಳ್ಳಲಾಗಿತ್ತು. ರಾಜೇಂದ್ರ ಹತ್ಯೆ ಸುಪಾರಿ ರಹಸ್ಯವನ್ನ ಇದೀಗ ಪುಷ್ಪ ಬಿಚ್ಚಿಟ್ಟಿದ್ದಾಳೆ. ಪುಷ್ಪ, ರಾಕಿ, ಸೋಮ ಮೂವರಿಗೂ ಲಿಂಕ್ ಏನು? ಯಾವಾಗ್ಲಿಂದ ಲಿಂಕ್ ನಲ್ಲಿದ್ರು? 18 ನಿಮಿಷದ ಸ್ಫೋಟಕ ಆಡಿಯೋದಲ್ಲಿ ಸಂಚಿನ ಸೀಕ್ರೆಟ್ ಇದೀಗ ಬಯಲಾಗಿದೆ. 2024ರ ಡಿಸೆಂಬರ್ನಲ್ಲಿ ಪುಷ್ಪ, ರಾಕಿ ಎಂಬುವರ ಸಂಭಾಷಣೆ ಕೂಡ ಆಗಿತ್ತು. A1 ಸೋಮನ ಪ್ಲಾನ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ವಿವರಿಸಿದ್ದಾಳೆ ಪುಷ್ಪ. ಹತ್ಯೆಗೆ ಸುಪಾರಿಯನ್ನ ಕೊಡಲಾಗಿತ್ತು. ಇನ್ನು 70 ಲಕ್ಷಕ್ಕೆ ಡೀಲ್ ಅನ್ನ ಮಾಡಿ 5 ಲಕ್ಷ ಅಡ್ವಾನ್ಸ್ ಅನ್ನ ಕೂಡ ನೀಡಲಾಗಿತ್ತು. ಇನ್ನು ರಾಜೇಂದ್ರ ಹತ್ಯೆ ಸುಪಾರಿ ಬಗ್ಗೆ ರಹಸ್ಯವನ್ನ ಇದೀಗ ಪುಷ್ಪ ಬಿಚ್ಚಿಟ್ಟಿದ್ದಾಳೆ. ಪುಷ್ಪ, ರಾಕಿ, ಸೋಮ ಮೂವರಿಗೂ ಲಿಂಕ್ ಏನು? ಯಾವಾಗ ಲಿಂಕ್ ಅನ್ನ ಹೊಂದಿದ್ರು? 18 ನಿಮಿಷದ ಸ್ಫೋಟಕ ಆಡಿಯೋದಲ್ಲಿ ಇದೀಗ ಎಲ್ಲ ಮಾಹಿತಿ ಕೂಡ ಲಭ್ಯವಾಗಿದೆ. ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರ ಪುತ್ರ MLC ರಾಜೇಂದ್ರ ಕೊಲೆ ಯತ್ನ ಸಂಚಿನ ಸಂಬಂಧ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಇನ್ನು FIR ಕೂಡ ಈಗಾಗಲೇ ದಾಖಲಾಗಿದೆ. ಈ ಮಧ್ಯೆ ಕೊಲೆ ಸಂಚಿಗೆ ಸಂಬಂಧಿಸಿದ ಆಡಿಯೋ ಕೂಡ ರಿಲೀಸ್ ಆಗ್ತಾ ಇದೆ. ಪ್ರಶ್ನೆ ಹೊಡಿಬೇಕು ಅಂತ ಇದ್ದ. ಈ ಸಡನ್ ಆಗಿ ಇತ್ತಿರ್ಕಣಲ್ಲ. ಅವ್ರಿಗೂ ಅದೇ ಕೆಲಸನೇ ಮಾಡಿದಿದ್ದವನು. ಅದೈತೆ ಬಿಡು ಅವ್ನ ಮನ್ಸಲ್ಲಿ, ಅವ್ರಿಗೆ ಹೊಡಿಲೇಬೇಕು ಅಂತ ಐತೆ. ಈಗ ತೋಟಕ್ಕೆ ಹೋಗಿದ್ದು ನನ್ ಗೊತ್ತಿತ್ತೇನ. ಹೌದೌದೌದು. ನೀವ್ ಯಾವಾಗ ಅಣ್ಣನ್ ಬರ್ತಡೇ ಅನ್ನೋದೇ ನನ್ಗೆ ಗೊತ್ತೇ ಇಲ್ಲ. ನಾವು ಫೋಟೋ ಶೂಟ್ ಮಾಡಿಸಿದ್ವಿ. ಆಟಿಕಾ ಬಾಬು ಅವ್ನ್ ಬಂದ್ಬಿಡ್ತಾನ. ಹೋಗೋ ಕಾಡೆ, ನನ್ ಮಗನೇ ಎಲ್ಲಿದ್ಯೋ, ಅವ್ನ್ ಹೋಗ್ಬಿಡ್ತಾನೆ. ಹೋಗೋ ನೀನು ಅಟಿಕಾ ಬಾಬು ತವ ಫಸ್ಟ್ ಹೋಗಲ್ಲಿರು. ಎಷ್ಟು ಮಾತ್ ಅಂದಿಲ್ಲ ಅವನು. ಇದೇ ಮಾತ್ ನಾನು ಅವ್ನ ಎದುರುಗಡೆನೆ ಹೇಳ್ತೀನಿ. ಯಾಕೆ ನೀನ್ ಅಂದಿಲ್ವಾ ಅಂತ ನಾನೇ ಕೇಳ್ತೀನಿ ಅಣ್ಣನ ಎದುರುಗಡೆ. ಅಣ್ಣ ಬರ್ಬೇಕು, ಅಣ್ಣನ್ ಮುಂದೆ ಎಲ್ಲಾರ್ಗು ಗೊತ್ತು ಬಿಡು. ಉಗ್ದೋಗೋದನು ಅವನು. ನಾವ್ ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ ಬಿಡು. ದೇವ್ರ ಸತ್ತಂದು ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ. ಸುಮ್ನೆ ಯಾಕೆ ನೀನ್ ತಲೆ ಕೆರ್ಸ್ಕೊಂತೀಯ? ಇವ್ರಿಗೆ ಹಿಂಗೆ ಹೇಳು, ಸೋಮ ಹಿಂಗೆ ಮಾಡೋನಿ. ನೀವ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ 15 ದಿನದ ಹಿಂದೆ, ಯಾರ್ ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರಿಬ್ರು ಅಂತ ಹೇಳು. ಜೈಪುರದವ್ರ ಇಬ್ರು ಕಳ್ಸಿದ್ದ ಅವನು. ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು. ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ. ಗೊತ್ತಾ ಜೈಪುರದವ್ರು ಜೆಂಟಲ್ ಅವ್ರೆ ಅಂತ ಅಂದಾಗ ಎಲ್ಲ ವಾಟ್ಸಪ್ ಕಾಲರ್ ಮಾತಾಡ್ತವ್ರೆ. ನಾನ್ ಯಾರು ಅಂತ ಗೊತ್ತೇ ಇಲ್ಲ. ದೊಡ್ಡ ಮುಂಡೆ ಅವ್ಕಿ ನೈಟಿ ಹಾಕೊಂಡ್ ಆಂಟಿ ತರ ಕುಂತಿದ್ದೆ ನಾನು. ಆವಾಗ ಗೊತ್ತಾಗಿದ್ದು. ನಮ್ಗೆ ಇನ್ನೇನ್ ಗೊತ್ತಾಗದು? ಸೋಮಂಗ್ ಅಕೌಂಟ್ ಬಂದ್ರೆ ನಿಜ ದುಡ್ಡು ಬಂದಿರೋದ್ ಸತ್ಯ ಬಂದಿರೋದು. ಅವ್ನ್ಗೆ 5 ಲಕ್ಷ. ನಮ್ಮ ಅಮ್ಮನ್ ಸತ್ತಲ್ಲಿ 5 ಲಕ್ಷ ದುಡ್ಡು ಬಂದೈತೆ ಅವ್ನಿಗೆ. ಇವ್ನ್ಗೆ ಎತ್ತು ಬಿಟ್ರೆ ನಮ್ ಬಾಸೆ ಜೈಪುರದಲ್ಲಿ ದೊಡ್ಡವ್ರು ಅಂದವನೆ. ಇದು ನಾನ್ ಕರ್ದಿ ಅಣ್ಣಂಗೆ ಹೇಳ್ತೀನಿ ಪ್ರೆಸಿಯನ್ಗೆ. ಅಣ್ಣ ಈ ಹಿಂಗೆ ಅಂದ ಅಂತೀನಿ ನಾನು. ಹಿಂಗೆ ಅಂದ ಅಣ್ಣ ಅಂತೀನಿ ನಾನು. ಇವ್ರ ಮುಂದೆ ಕರ್ಕೊಂಡೋಗಪ್ಪ, ನಾನು ಹೇಳ್ತೀನಿ. ನೀನ್ ಯಾಕೆ ಟೆನ್ಷನ್ ತಗೊಂತೀಯ? ಏನೋ ನಮ್ ತಾಯಿನಿಗೂ ಒಳ್ಳೇದಲ್ಲ ರಾಜೇಂದ್ರನಿಗೆ. ಸುಮ್ನೆ ಕಿಮಿಕ್ ಅಂತ ಅಂದ್ರು ಏನೇನೋ ಬಾರಿ ಎಲ್ಲ ಹಂಗ್ ಶೂಟ್ ಮಾಡಕ್ ಬಿಡ್ತಾರೆ ಅಲ್ವಾ? ಅದ್ ಹೆಂಗ್ ಧೈರ್ಯದ ಮೇಲೆ ರೆಡಿ ಆಗೋನು ಅಂತ ಲೆಕ್ಕ ಹಾಕು. ಮಾತಾಡ್ಕೊಂಡವ್ರು ಗೊತ್ತಾ? ಬೆಂಗಳೂರವ್ರ ಜೊತೆ, ಮದ್ಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ? ತಮಿಳ್ ಹುಡುಗರ್ನ? ತಮಿಳ್ ಹುಡುಗರು ಬೆಂಗಳೂರಲ್ಲಿ ಪಲ್ಲೆ ಹುಡುಗರು ಕೇಳವನಂತೆ. ಇಬ್ರು ಹುಡುಗರು ಬೇಕು. ಯಾಕೆ ಕೇಳ್ತಾನೆ ಇವ್ನು? ಯಾರಿಗ ಎತ್ತಬೇಕು ಅಂತ ಕೇಳ್ತಾನೆ? ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇವನು? ಇವನು ಪ್ರೆಸಿಡೆಂಟ್ ಮಾಡ್ಬೇಕು ಅಂತ ಆಯ್ತು, ರಾಜೇಂದ್ರ ಅವ್ರು ಮಾಡ್ಬೇಕು ಅಂತ ಆಯ್ತು ಜಾಸ್ತಿ. ಫಸ್ಟ್ ಪ್ರೆಸಿಡೆಂಟ್ ಗೊತ್ತಾ ಇದ್ದಿದ್ದು. ಈಗ್ಲೂನು ಪ್ರೆಸಿಡೆಂಟ್ ಮಾಡೇ ಮಾಡ್ತಾನೆ. ಈಗ 70 ಲಕ್ಷ ಸಿಗ್ತೈತೆ, ಮಾಡದ್ ಬೇಡ್ವಾ? ಒಂದ್ 30 ಲಕ್ಷ ಯಾರ ಕೈಲ ಕೊಟ್ಟಿ ಒಳಿಕ್ ಹೋಗಿ ಬರ್ತಾನೆ 10 ಲಕ್ಷ ಖರ್ಚು ಮಾಡ್ಕೊಂಡು. ಅಲ್ಲ ಹುಡುಗಾಟ ಅಲ್ಲ, ಮಿನಿಸ್ಟರ್ ಮಕ್ಳದ್ ಮಾಡೋದು. ಅವ್ರ ಲೈಫ್ ಲಾಂಗ್ ಕೊಳಿಸ್ಬಿಡ್ತಾರ ಒಳಗಡಿಕೆ ನನ್ ಮಕ್ಳನ್ನ. ಅವರಪ್ಪ ದೀಪು ಜೊತೆನೂ ಚೆನ್ನಾಗೋನಿ, ಅಭಿ ಜೊತೆನೂ ಚೆನ್ನಾಗಿ. ಅದೇ ಸಿರಾಗಿರ್ ದೀಪು, ಅವನು ಚೆನ್ನಾಗೋ. ನಾನ್ ನೋಡಿಲ್ಲ ಒಟ್ಟು. ಅದೇ ಸಲ್ಗ ಅವನು. ಅವನು ಆಮೇಲೆ ಇನ್ಯಾರಪ್ಪ? ಅಭಿ, ಭರತ, ಸೂಪಿ ಅನ್ನೋರು ಯಾರಪ್ಪ? ಅವನು
ಸೋಮಣ್ಣ ಅದೇ KR ರಾಜಣ್ಣ ಅವ್ರ ಮಗನ್ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರ ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾರು? ಯಾವನ ಆಟೋದಲ್ಲಿ ಕುಂತಿರೋ. ಇದು ಬಾಟ್ಲು, ಈ ವಾಟರ್ ಕ್ಯಾನ್ಗೆ ನಾವೇನ್ ಮಾಡ್ಬೇಕು? ದುಡ್ಡು ಕೊಟ್ಟು ತಗೊಬೇಕು. ಆ ದುಡ್ಡು ಕೊಟ್ಟು ತಗೊಳೋದ್ ಬದ್ಲು ಈ ವಾಟರ್ ಕ್ಯಾನ್ ಎತ್ಬಿಟ್ರೆ ಹೆಸರಿಲ್ಲ. ಆಮೇಲೆ ಗೊತ್ತಾಗಿದ್ ಯಾರಿಗೆ ಅಂತ. ಪಕ್ಕ ಟೈಟ್ ಆದಾಗ ಬಾಯ್ ಬಿಟ್ಟಿರೋದು. ಅದ್ರ ವಿಡಿಯೋ ಹೇಳೋಣ ಹೆಸರು. ಹೇಳದ್ನಲ್ಲ, ಎಲ್ಲರಿಗೂ ಗೊತ್ತು. ಅಲ್ಲ, ವಿಡಿಯೋದಲ್ಲಿ ಹೆಸರು ಹೇಳೋಣ. ಹೇಳೋಣ. ಆ ತೋಟದಲ್ಲಿ ಇರ್ತಾರೆ ಅಂತ ಗೊತ್ತಾಗೈತಿ. ತೋಟದಲ್ಲಿ ಒಂದು ದೊರಡೆ ಮಾಡೋಣ ಅಂತ ಎಲ್ಲ ಪ್ಲಾನ್ ಹಾಕೊಂಡಿದ್ದು ಗೊತ್ತಾಗೈತಿ. ಹಿಂಗ್ ಹೊಡ್ದಿರೋದು ಗೊತ್ತಾಗೈತಿ. ಅದು ತೋಟದಲ್ಲಿ ಇರೋನ್ನೇ. ಗೊತ್ತಿಲ್ಲಪ್ಪ, ಸಿರಾಗಿಟ್ಟಲ್ಲಿ ತೋಟದಲ್ಲಿ ಇರೋನ್ ಹೊಡ್ದಾರ ಫಸ್ಟ್ ಅಂತ. ಅದು ಶಿವಣ್ಣನೇ ಹೇಳಿದ್ದು. ಆರೋಪಿ ಜಯಪುರ ಸೋಮನಿಗೆ ಪರಿಚಯಸ್ಥಳಾಗಿದ್ಲು ಈ ಪುಷ್ಪ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಹತ್ಯೆಗೆ ಸುಪಾರಿಯನ್ನ ಪಡೆದ ಬಗ್ಗೆ ಪುಷ್ಪಾಳ ಬಳಿ ಹೇಳಿಕೊಂಡಿದ್ದಂತೆ ಈ ಸೋಮ ಬಳಿಕ ಕೊಲೆ ಸಂಚಿನ ವಿಚಾರ ರಾಜೇಂದ್ರಗೆ ತಿಳಿಸಲು ಪುಷ್ಪ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿದ್ದಾಳೆ. ರಾಜೇಂದ್ರಗೆ ವಿಚಾರವನ್ನ ಮುಟ್ಟಿಸಲು ರಾಖಿಯನ್ನ ಬಳಸಿಕೊಂಡಿದ್ಲು ಪುಷ್ಪ ಎನ್ನಲಾಗ್ತಾ ಇದೆ. ಸಂಚಿನ ಬಗ್ಗೆ ಪುಷ್ಪ ಹೇಳಿದ್ದನ್ನ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಅನ್ನ ಮಾಡಿಕೊಂಡಿದ್ದಾನೆ ರಾಖಿ. ಕಾಂಗ್ರೆಸ್ MLC ರಾಜೇಂದ್ರ ಅವರಿಗೆ ಈ ಆಡಿಯೋವನ್ನ ರಾಖಿ ತಲುಪಿಸಿದ್ದ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಆಡಿಯೋವನ್ನ ಕೇಳಿ ಶಾಕ್ ಆಗಿದ್ದಾರೆ ರಾಜೇಂದ್ರ ಅವರು. ಶಾಕ್ ಆಗಿ ನಂತರ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆರೋಪಿ ಇದ್ದ ಸೋಮ, ಆತನಿಗೆ ಪುಷ್ಪ ಎಂಬಾಕೆ ಪರಿಚಯವಾಗಿದ್ದಂತೆ. ರಾಜೇಂದ್ರರನ್ನ ಹತ್ಯೆ ಮಾಡಲು ಸುಪಾರಿ ಪಡೆದಿರೋದಾಗಿ ಆಕೆಯ ಬಳಿ ಹೇಳ್ಕೊಂಡಿದ್ದಂತೆ. ಕುಡಿದ ಮತ್ತಿನಲ್ಲಿದ್ದಂತಹ ಸಂದರ್ಭದಲ್ಲಿ ಪುಷ್ಪಾಳ ಬಳಿ ಈ ವಿಚಾರವನ್ನ ಹೇಳ್ಕೊಂಡಿದ್ದ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಹತ್ಯೆಗೆ ಸುಪಾರಿ ಪಡೆದ ಬಗ್ಗೆ ಪುಷ್ಪಾಳ ಬಳಿ ಹೇಳ್ಕೊಂಡಿದ್ದ ಸೋಮ. ಅಂತಹ ಸಂದರ್ಭದಲ್ಲಿ ಆ ಬಳಿಕ ಸುಪಾರಿ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ಲು ಪುಷ್ಪ ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಇನ್ನು ರಾಖಿ ಜೊತೆ ಡೀಲ್ ರಹಸ್ಯವನ್ನ ಇದೀಗ ಪುಷ್ಪ ಬಿಚ್ಚಿಟ್ಟಿದ್ದಾಳೆ. ಫೋನ್ನಲ್ಲಿ ಎಲ್ಲಾ ವಿಚಾರಗಳನ್ನ ಇದೀಗ ಬಿಚ್ಚಿಟ್ಟಿರುವಂತದ್ದು ರಾಖಿ ಜೊತೆ. ಇನ್ನು ರಾಜಣ್ಣ ಆಪ್ತನಾಗಿದ್ದ ರಾಖಿ ಸೋಮನ ಆಪ್ತೆ ಪುಷ್ಪ ಆಗಿದ್ಲು. ಇವರಿಬ್ರು ಕೂಡ ಇದೀಗ ಮಾತನಾಡಿರುವಂತಹ ಸಂಭಾಷಣೆ ಇದೀಗ ರಿಲೀಸ್ ಆಗಿರುವಂತದ್ದು. ಇನ್ನು 2024ರ ಡಿಸೆಂಬರ್ನಲ್ಲಿ ಪುಷ್ಪ ಹಾಗೂ ರಾಖಿ ಇಬ್ರು ಕೂಡ ಫೋನ್ನಲ್ಲಿ ಮಾತನಾಡಿದ್ರು. ಅವರಿಬ್ಬರ ಸಂಭಾಷಣೆ ಇದೀಗ ರಿಲೀಸ್ ಆಗಿದೆ. A1 ಸೋಮನ ಪ್ಲಾನ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇಂಚಿಂಚು ಮಾಹಿತಿಯನ್ನ ತಿಳಿಸಿದ್ದಾಳೆ ಪುಷ್ಪ ರಾಖಿ ಜೊತೆ. 70 ಲಕ್ಷಕ್ಕೆ ಡೀಲ್ ಆಗಿತ್ತು. ಸೋಮನಿಗೆ 5 ಲಕ್ಷ ಅಡ್ವಾನ್ಸ್ ಅನ್ನ ಕೂಡ ಕೊಡಲಾಗಿತ್ತು. 5 ಲಕ್ಷ ಅಡ್ವಾನ್ಸ್ ಕೊಟ್ಟಿರೋ ವಿಷಯವನ್ನ ಆತ ನನಗೆ ಹೇಳ್ಕೊಂಡಿದ್ದ ಎಂದು ಹೇಳಿದ್ದಾಳೆ ಪುಷ್ಪ. ಇನ್ನು ರಾಜೇಂದ್ರ ಮುಗಿಸಿ ಜಯಪುರಕ್ಕೆ ಬಾಸ್ ಆಗುವ ಆಸೆ ಇತ್ತಂತೆ ಆತನಿಗೆ. ತುಮಕೂರಿಗೆ ಡಾನ್ ಆಗಬೇಕು ಎಂದ್ಕೊಂಡಿದ್ದ ಸೋಮ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಲ್ ಮಾಡ್ಕೊಂಡಿದ್ದ. 5 ಲಕ್ಷ ಈಗಾಗಲೇ ಅಡ್ವಾನ್ಸ್ ಅನ್ನ ಪಡೆದುಕೊಂಡಿದ್ದ ಎಂದು ಸಂಚನ್ನ ರೂಪಿಸಲಾಗಿತ್ತು. ಸುಪಾರಿ ಬಗ್ಗೆ ಸಂಚನ್ನ ರೂಪಿಸಲಾಗಿತ್ತು. ಕೊಲೆ ಬಗ್ಗೆ ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಿದ್ದಾಳೆ. ಆಡಿಯೋ ಸ್ಫೋಟ ಬೆನ್ನಲ್ಲೇ ಪುಷ್ಪ ಅವಳನ್ನ ಪೊಲೀಸರು ಇದೀಗ ವಶಕ್ಕೆ ಪಡೆದಿದ್ದಾರೆ. ಸೋಮನ ಆಪ್ತೆ ಪುಷ್ಪ ಸೇರಿ 2 ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸುಪಾರಿಗೆ ಸಂಬಂಧಪಟ್ಟಂತೆ ಶಂಕಿತರು ಪೊಲೀಸರ ವಶದಲ್ಲಿದ್ದಾರೆ. ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 3 ತೀವ್ರ ವಿಚಾರಣೆಯನ್ನ ನಡೆಸಲಿದ್ದಾರೆ ಪೊಲೀಸರು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಆಡಿಯೋ ಸ್ಫೋಟ ಬೆನ್ನಲ್ಲೇ ಪುಷ್ಪ ಅವಳನ್ನ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸೋಮನ ಆಪ್ತೆ ಪುಷ್ಪ ಸೇರಿ 2 ಯುವಕರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸುಪಾರಿಗೆ ಸಂಬಂಧಪಟ್ಟಂತೆ ಶಂಕಿತರು ಇದೀಗ ಪೊಲೀಸರ ವಶದಲ್ಲಿದ್ದಾರೆ. 3 ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ಈಗಷ್ಟೇ ಒಂದು ಆಡಿಯೋ ಕೂಡ ರಿಲೀಸ್ ಆಗಿತ್ತು. ಪುಷ್ಪ ಎಲ್ಲಾ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಸೋಮ ಕುಡಿದ ಮತ್ತಿನಲ್ಲಿ ಎಲ್ಲಾ ವಿಚಾರಗಳನ್ನ ನನ್ನ ಜೊತೆ ಹಂಚಿಕೊಂಡಿದ್ರು ಎನ್ನುವ ವಿಚಾರವನ್ನ ಇದೀಗ ರಾಜಣ್ಣ ಅವರ ಆಪ್ತ ಇದ್ರು ರಾಖಿ ಜೊತೆ ಎಲ್ಲಾ ವಿಚಾರವನ್ನ ಇದೀಗ ಹಂಚಿಕೊಂಡಿದ್ರು. ಅದರ ಬೆನ್ನಲ್ಲೇ ಇದೀಗ ಆಕೆಯನ್ನ ಪುಷ್ಪಾಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.